ಮುಗಿಯದ ಬಂಧನ ಭಾಗ 63. ಅವರಿಬ್ಬರು ಸಭಾಂಗಣದ ಇನ್ನೊಂದು ಪ್ರಶಾಂತ ಮೂಲೆಯಲ್ಲಿ ಹೋಗಿ ಕುಳಿತುಕೊಂಡ್ರು. ವರುಣ್ನ ಮನಸ್ಸಿನಲ್ಲಿ ಮೂಡಿದ ಆ ಪ್ರಶ್ನೆಯನ್ನು ಕೇಳದೇ ಇರಲು ಸಾಧ್ಯವೇ ಆಗಲಿಲ್ಲ. ಅಶ್ವಿನಿ, ನಿನಗೂ ಮತ್ತು ಆ ಮಿಸ್ಟರ್ ಸುಹಾಸ್ ನಡುವೆ ವರ್ಮಾಗೂ ಮಧ್ಯೆ ನಿಜಕ್ಕೂ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕಳವಳದಿಂದ ಕೇಳ್ತಾನೆ. ಅಶ್ವಿನಿ ಮೃದುವಾಗಿ ಮುಗುಳ್ನಗ್ತಾಳೆ. ಏನೂ ಆಗಿಲ್ಲ ವರುಣ್, ನಾವು ಕೇವಲ ಕೆಲಸದ ವಿಷಯದಲ್ಲಿ ಆಕಸ್ಮಿಕವಾಗಿ ಭೇಟಿಯಾಗಿದ್ದೀವಿ ಅಷ್ಟೇ. ಆದರೆ ವರುಣ್ನ ನೋಟದಲ್ಲಿ ಇನ್ನೂ ಕೂಡ ಅನುಮಾನ ಹಾಗೆ ಜೀವಂತವಾಗಿಯೇ ಇತ್ತು. ನೀನು ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ? ನಿಜವಾಗಿಯೂ ಕೇವಲ ಆಕಸ್ಮಿಕ ಭೇಟಿಯಾ? ನೀವು ವಿದೇಶದಲ್ಲಿದ್ದಾಗ ಹೇಳ್ತಿದ್ದ ಕಥೆಗಳನ್ನು ಕೇಳಿ ನೀವಿಬ್ಬರು ಭಾರತದಲ್ಲಿ ಮತ್ತೆ ಹೊಂದಾಗ್ತೀರಿ ಅಂತ ನಾನು ಭಾವಿಸಿದ್ದೆ ಅಂತ ಹೇಳ್ತಾನೆ. ಯಾಕಂದರೆ ಸ್ವಲ್ಪ ಸಮಯದ ಹಿಂದಷ್ಟೇ ಸುಹಾಸ್ನ ಕಣ್ಣುಗಳಿಂದ ಹೊರಹೊಮ್ಮುತ್ತಿದ್ದ ಆ ಹಿಮಾವೃತ ಕೋಪ, ಈರ್ಷ್ಯೆಯ ದ್ವೇಷದ ಉರಿ ವರುಣ್ನ ನೆನಪಿನಲ್ಲಿ ಇನ್ನೂ ಹಸಿಯಾಗಿಯೇ ಇತ್ತು. ವರುಣ್ನ ಮನಸ್ಸಿನಲ್ಲಿ ಇಷ್ಟೊಂದು ತಪ್ಪು ಭಾವನೆ ಇದೆ ಅಂತ ಅಶ್ವಿನಿ ಕಿಂಚಿತ್ತೂ ನಿರೀಕ್ಷಿಸಿರಲಿಲ್ಲ. ಅದು ಹೇಗೆ ಸಾಧ್ಯ ವರುಣ್? ಅವಳು ಲಘುವಾದ ವ್ಯಂಗ್ಯದ ಧ್ವನಿಯಲ್ಲಿ ಕೇಳಿದ್ಲು. ನೀನು ಗಮನಿಸಲಿಲ್ವೇ? ಅವನ ಭಾವಿ ನಿಶ್ಚಿತಾರ್ಥದ ಹೆಂಡತಿ ಸದಾ ಅವನ ಪಕ್ಕದಲ್ಲೇ ನಿಂತಿದ್ದಾಳಲ್ಲ. ವರುಣ್ನ ಮತ್ತೊಂದು ಪ್ರಶ್ನೆ ಕೇಳಲು ಬಾಯಿ ತೆರೀತಾನೆ. ಆದರೆ ಅಶ್ವಿನಿ ಅವನ ಮುಖಕ್ಕೆ ಹೊಡೆದಂಗೆ ತಕ್ಷಣವೇ ವಿಷಯವನ್ನು ಬದಲಾಯಿಸಿ, ಆ ಹಳೆಯ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ನನಗೆ ಎಳ್ಳಷ್ಟು ಕೂಡ ಇಷ್ಟ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾಳೆ. ಜಯಂತ್ ಬರುವ ಮುನ್ನ ಅವರಿಬ್ಬರು ಚರ್ಚಿಸುತ್ತಿದ್ದ ವೈದ್ಯಕೀಯ ಸಂಶೋಧನೆಯ ವಿಷಯವನ್ನು ಮತ್ತೆ ಎತ್ತುತ್ತಾಳೆ. ಅವಳ ಇಚ್ಛೆಗೆ ಗೌರವ ನೀಡಿ ವರುಣ್ನ ಮುಂದೆ ಆ ವಿಷಯದ ಬಗ್ಗೆ ಏನನ್ನೂ ಕೇಳಲಿಲ್ಲ. ಅವರು ಇಲ್ಲಿಗೆ ನಿಲ್ಲಿಸಿದ್ದಾರೋ ಅಲ್ಲಿಂದಲೇ ಹೊಸ ಔಷಧಿಗಳನ್ನು ಮತ್ತು ಸಂಶೋಧನೆಯ ಬಗ್ಗೆ ಚರ್ಚೆ ಮುಂದುವರಿಸಿದ್ರು. ಇಬ್ಬರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪ್ರವೀಣರಾಗಿದ್ದರಿಂದ ಶೀಘ್ರದಲ್ಲೇ ವೈಯಕ್ತಿಕ ನೋವುಗಳನ್ನು ಮರೆತು ಆಸಕ್ತಿದಾಯಕ ವೈಜ್ಞಾನಿಕ ವಿಷಯಗಳಲ್ಲಿ ಮುಳುಗಿ ಹೋಗ್ತಾರೆ. ಈ ಭವ್ಯ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಇಡೀ ಸಂಜೆ ನಿರಾಸವಾಗಿರುತ್ತದೆ ಅಂತ ಆರಂಭದಲ್ಲಿ ಭಾವಿಸಿದ್ದ ಅಶ್ವಿನಿಗೆ ಗೆಳೆಯ ವರುಣ್ನ ಪ್ರವೇಶವು ಈ ದಿನವನ್ನು ಅರ್ಥಪೂರ್ಣವಾಗಿಸಿತು. ಆದಾಗ್ಯೂ ಈಗಾಗಲೇ ರಾತ್ರಿ 10 ಗಂಟೆಯಾಗಿದ್ದರೂ ಪಾರ್ಟಿ ಮುಗಿಯುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇರಲಿಲ್ಲ. ಯಾವುದೇ ಮುನ್ಸೂಚನೆ ಇಲ್ಲದೆ ಇದ್ದಕ್ಕಿದ್ದಂತೆ ಅಶ್ವಿನಿಯ ಮನಸ್ಸಿನಲ್ಲಿ ಆತಂಕ ಮತ್ತು ಕಾಳಜಿ ಅನ್ನೋದು ಹೆಚ್ಚೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಮನೆಯಲ್ಲಿರುವಂತಹ 3 ಮಕ್ಕಳು, ವಿಶೇಷವಾಗಿ ಆ ಪುಟ್ಟು ಮಗಳು ಅನ್ವಿತಾ ಇದ್ದಾಳಲ್ಲ, ಅವಳಿಗೋಸ್ಕರ ಕಣ್ಣಲ್ಲಿ ಕಣ್ಣಿಟ್ಟು ಎಚ್ಚರವಾಗಿ ಕಾಯ್ತಾ ಇರ್ತಾಳೆ ಎಂಬ ನೆನಪು ಅವಳಿಗೆ ಖಂಡಿತ ತಟ್ಟಿತ್ತು. ಕಳೆದ ಕೆಲವು ರಾತ್ರಿಗಳಿಂದ ಪುಟ್ಟ ಕಂದಮ್ಮನಿಗೆ ಮುದ್ದಾಡಿ ಸಮಾಧಾನ ಮಾಡಿದ ನಂತರವೇ ಅವಳು ನಿದ್ದೆ ಹತ್ತಿತ್ತು. ಅಶ್ವಿನಿ ಪಕ್ಕದಲ್ಲಿ ಇಲ್ಲದಿದ್ದರೆ ಅವಳಿಗೆ ನಿದ್ರಿಸಲು ಸಾಧ್ಯವೇ ಆಗ್ತಿರಲಿಲ್ಲ. ಮಗಳ ಆ ಭಾವುಕ ಆಲೋಚನೆ ಮನಸ್ಸಿಗೆ ಬರ್ತಾ ಇದ್ದಾಗೆ ಅಶ್ವಿನಿ ಆತುರದಿಂದ ವರುಣ್ನ ಜೊತೆಗಿನ ಮಾತುಕತೆಗಳನ್ನು ಮುಗಿಸ್ತಾಳೆ. ಹಿರಿಯ ರಾಜಾರತ್ನಂ ಅವರಿಗೆ ಗೌರವದಿಂದ ಬೀಳ್ಕೊಟ್ಟು ತಕ್ಷಣವೇ ಮನೆಗೆ ಹೊರಡೋಕೆ ಎದ್ದು ನಿಲ್ತಾಳೆ. ಜಯಂತ್ ಪೋಷಕರು ಮತ್ತು ಗಾಯತ್ರಿ ತಾಯಿಯವರು ಹಿರಿಯ ರಾಜಾರತ್ನಂ ಅವರೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದ್ರು. ಸುಹಾಸ್ ಅವರನ್ನು ಇಲ್ಲಿಗೆ ಯಾಕೆ ಕರೆಯಲಾಗಿದೆ ಎಂದು ತಿಳಿಯದೆ ಗೊಂದಲದಿಂದ ಹೊರಡಲು ಅನುವಾಗಿದ್ದಾಗ ಅಶ್ವಿನಿ ಮತ್ತು ವರುಣ ಒಬ್ಬರ ನಂತರ ಒಬ್ಬರಂತೆ ಅಲ್ಲಿಗೆ ನಡೆದು ಬರ್ತಾರೆ. ಇನ್ನು ಬೇರೇನೂ ಕೆಲಸವಿಲ್ಲದಿದ್ದರೆ ನಾನು ಮನೆಗೆ ಹೊರಡ್ತೀನಿ ಸರ್, ನನ್ನ ಮಕ್ಕಳು ಮನೆಯಲ್ಲಿ ನನಗೋಸ್ಕರ ಎಚ್ಚರವಾಗಿ ಕಾಯ್ತಾನೆ ಇರ್ತಾರೆ ಅಂತ ಅಶ್ವಿನಿ ಹಿರಿಯ ರಾಜಾರತ್ನಂ ಅವರಿಗೆ ಅತ್ಯಂತ ಗೌರವದಿಂದ ವಿನಂತಿಸ್ತಾಳೆ. ಹೇಮಲತಾ ಅವರು ಕೊಂಚ ಆಶ್ಚರ್ಯಚಕಿತರಾಗಿ, ಏನು ಡಾಕ್ಟರ್ ಅಶ್ವಿನಿ, ಇಷ್ಟೊಂದು ಬೇಗ ಹೊರಟು ಹೋದರೆ ಹೇಗೆ ಹೇಳಿ? ಪಾರ್ಟಿ ಇನ್ನೂ ಅರ್ಧ ಮಾತ್ರ ಮುಗಿದಿದೆ, ದಯವಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಸಮಯ ಇರಿ ಅಂತ ಹೇಳಿದರು. ಅಶ್ವಿನಿ ಕ್ಷಮೆಯಾಚಿಸುವ ನಯವಾದ ಮುಗುಳ್ನಗೆಯೊಂದಿಗೆ, ಅಯ್ಯೋ ದಯವಿಟ್ಟು ಕ್ಷಮೆ ಇರಲಿ, ಮತ್ತೊಮ್ಮೆ ಖಂಡಿತ ಬರ್ತೇನೆ, ಇಲ್ಲೇ ಇರ್ತೀನಿ ಮೇಡಮ್. ಆದರೆ ಮನೆಯಲ್ಲಿರೋ ಸಣ್ಣ ಮಕ್ಕಳ ಬಗ್ಗೆ ನನಗೆ ತೀವ್ರ ಚಿಂತೆ ಆಗ್ತಾ ಇದೆ, ನಾನು ತಡ ಮಾಡದೆ ಹೋಗಲೇಬೇಕು ಅಂತ ಹೇಳ್ತಾಳೆ. ಅವಳಿಗೆ ಇಬ್ಬರು ಪುಟ್ಪುಟಾಣಿ ಮಕ್ಕಳಿದ್ದಾರೆ ಅನ್ನೋ ವಿಷಯ ಅಲ್ಲಿದ್ದ ಎಲ್ಲರಿಗೂ ತಿಳಿದಿದ್ದರಿಂದ ಅವಳ ತಾಯ್ತನದ ಒತ್ತಾಯಕ್ಕೆ ಯಾರೂ ಕೂಡ ಮರು ಮಾತಾಡದೆ ಸಮ್ಮತಿಸ್ತಾರೆ. ಆಗ ಹಿರಿಯ ರಾಜಾರತ್ನಂ ಜಯಂತ್ನನ್ನ ಬಳಿಗೆ ಕರೆದು, ಈ ತಡರಾತ್ರಿಯ ವೇಳೆಯಲ್ಲಿ ಡಾಕ್ಟರ್ ಅಶ್ವಿನಿ ಒಬ್ಬಂಟಿಯಾಗಿ ಕಾರ್ನಲ್ಲಿ ಹೋಗೋದು ಸುರಕ್ಷಿತವಲ್ಲ ಜಯಂತ್, ನೀನೇ ನಿನ್ನ ಕಾರ್ನಲ್ಲಿ ಗೌರವದಿಂದ ಅವರನ್ನು ಕರೆದುಕೊಂಡು ಹೋಗಿ ಮನೆಗೆ ದಯವಿಟ್ಟು ಬಿಟ್ಬಿಟ್ಟು ಬಾ ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ. ತಕ್ಷಣವೇ ಜಯಂತ್ ಸುಹಾಸ್ನ ಮುಖಭಾವವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ತಾನೆ. ಸುಹಾಸ್ನಿಂದ ಯಾವುದೇ ವಿರೋಧ ಬಾರದಿರುವುದನ್ನು ಸಮ್ಮತಿಯ ಸನ್ನೆ ಎಂದು ಭಾವಿಸಿದ ಜಯಂತ್ ತನ್ನ ಅಜ್ಜನ ಆದೇಶವನ್ನು ಪಾಲಿಸಲು ಮುನ್ನಡೆಯುತ್ತಿದ್ದಾಗ ಪಕ್ಕದಲ್ಲಿದ್ದ ವರುಣ ಧ್ವನಿ ಕೇಳಿಸ್ತು. ಯಾರು ತೊಂದರೆ ತಗೋಬೇಡಿ, ನನಗೂ ಆನ್ಲೈನ್ ವೈದ್ಯಕೀಯ ಸೆಮಿನಾರ್ ಒಂದಕ್ಕೆ ಹಾಜರಾಗಬೇಕಾಗಿರೋದ್ರಿಂದ ನಾನು ತಕ್ಷಣ ಮನೆಗೆ ಹೋಗಬೇಕಾಗಿದೆ. ಹೋಗೋ ದಾರಿಯಲ್ಲೇ ನಾನು ಅಶ್ವಿನಿಯನ್ನು ಭದ್ರವಾಗಿ ಅವಳ ಮನೆಗೆ ಬಿಟ್ಟು ಹೋಗ್ತೀನಿ, ದಯವಿಟ್ಟು ನಿಮ್ಮ ಪಾರ್ಟಿನ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾನೆ. ವರುಣ್ ಮಾತಾಡ್ತಿದ್ದ ಹಾಗೆಯೇ ಆ ಸ್ಥಳದ ಸುತ್ತಲಿನ ಗಾಳಿ ಮತ್ತೆ ಹಿಮವೃತವಾಗತೊಡಗಿತ್ತು.
ಜಯಂತ್ಗೇನೋ ತನ್ನ ಮೇಲಿದ್ದ ಜವಾಬ್ದಾರಿಯ ಒತ್ತಡ ಕೊಂಚ ಕಡಿಮೆಯಾದಂತಾಗಿ ಗಂಟಲು ಸರಿಪಡಿಸಿಕೊಳ್ಳುತ್ತಾ ಹಾಗಾದರೆ ವರುಣ್ ಅಂತ ಸಮ್ಮತಿಸಲು ಬಾಯಿ ತೆರೆದಾಗ ಇನ್ನೊಂದು ಅತ್ಯಂತ ತಣ್ಣನೆಯ ಹಾಗೂ ಪ್ರಭಾವಿ ಧ್ವನಿ ಇಡೀ ಸಭಾಂಗಣವನ್ನು ಅಡ್ಡಿಪಡಿಸುತ್ತೆ. ಮಿಸ್ಟರ್ ವರುಣ್, ನೀವು ಕೆಲಸದಲ್ಲಿ ಅಷ್ಟೊಂದು ಕಾರ್ಯನಿರತರಾಗಿದ್ದರೆ ನಿಮ್ಮ ಮೇಲಿನ ಒತ್ತಡವನ್ನು ನಾನು ಕಡಿಮೆ ಮಾಡ್ತೇನೆ. ನಿಮ್ಮ ಪರವಾಗಿ ಶ್ರೀಮತಿ ಅಶ್ವಿನಿಯನ್ನು ನಾನೇ ಖುದ್ದಾಗಿ ನನ್ನ ಕಾರ್ನಲ್ಲಿ ಅವಳ ಮನೆಗೆ ಬಿಟ್ಟು ಬರ್ತೀನಿ. ಸುಹಾಸ್ ಆಡಿದ ಆ ಮಾತುಗಳು ಕೇವಲ ಸಾಧಾರಣ ಘೋಷಣೆಯಾಗಿರಲಿಲ್ಲ. ಅವನು ಪ್ರತಿಯೊಂದು ಪದವನ್ನು ತೂಕವಾಗಿ, ಅತ್ಯಂತ ಸ್ಪಷ್ಟವಾಗಿ ಮತ್ತು ತೀಕ್ಷ್ಣವಾಗಿ ಉಚ್ಚರಿಸ್ತಿದ್ದ. ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಕೂಡ ತನ್ನ ಮಾತು ತಲುಪುವಂತೆ ಅವನು ಖಚಿತಪಡಿಸ್ಕೊಳ್ತಾನೆ. ಅಷ್ಟಕ್ಕೆ ನಿಲ್ಲಿಸದೆ ಅವನು ತನ್ನ ಮಾತನ್ನು ಮುಂದುವರಿಸುತ್ತಾ, ಅಷ್ಟೇ ಅಲ್ಲದೆ ಅದು ಒಳ್ಳೆಯದೇ ಆಯಿತು. ಶ್ರೀಮತಿ ಅಶ್ವಿನಿಯವರು ಮನೆಗೆ ಹೋಗುವ ದಾರಿಯಲ್ಲೇ ನೀವು ನನ್ನ ಜೊತೆ ಬಂದು ನನ್ನ ಮುದ್ದಿನ ಮಗಳನ್ನು ಒಮ್ಮೆ ನೋಡ್ಕೊಂಡು ಹೋಗಬಹುದು ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ಅಲ್ಲಿದ್ದಂಥ ಇಡೀ ಸಭೆಯ ತೀವ್ರ ಆಘಾತದಿಂದ ಸ್ತಬ್ಧವಾಗಿ ಹೋಗುತ್ತೆ. ಗಾಯತ್ರಿ ತಾಯಿ ಮತ್ತು ಕಾವ್ಯಾಳ ಮುಖ ಸಂಪೂರ್ಣವಾಗಿ ಕಪ್ಪಿಟ್ಟು ಕಳೆಗುಂದಿ ಹೋಗುತ್ತೆ. ವಾಸ್ತವವಾಗಿ ಸುಹಾಸ್ ಮತ್ತು ಕಾವ್ಯ ಒಟ್ಟಿಗೆ ಪ್ರಣಯಪೂರ್ವಕವಾಗಿ ಸಮಯ ಕಳೆಯಬೇಕು ಅಂತ ಇಬ್ಬರು ಸಾರ್ವಜನಿಕವಾಗಿ ಜೋಡಿಯಾಗಿ ಕಾಣಿಸ್ಕೊಂಡ್ರೆ ಅವರಿಬ್ಬರು ಮದುವೆ ಶೀಘ್ರದಲ್ಲೇ ನಡೆಯಲಿದೆ ಎಂಬ ಸುಳಿವನ್ನು ಅತಿಥಿಗಳಿಗೆ ನೀಡಲಿ ಅನ್ನೋ ಏಕೈಕ ಉದ್ದೇಶದಿಂದ ಈ ಒಂದು ಅದ್ದೂರಿ ಪಾರ್ಟಿಯನ್ನು ಆಯೋಜಿಸಲಾಗಿತ್ತು. ಆದರೆ ಸುಹಾಸ್ ಎಲ್ಲರ ಎದುರಲ್ಲೂ ಕಾವ್ಯಾಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅಶ್ವಿನಿಯನ್ನ ಮನೆಗೆ ತಾನೇ ಬಿಡ್ತೀನಿ ಅನ್ನೋದು ಘೋಷಿಸಿದಲ್ಲದೆ ತನ್ನ ಮಗಳ ಬಗ್ಗೆ ಬಹಿರಂಗವಾಗಿ ಪ್ರಸ್ತಾಪಿಸಿದ್ದು ಕಾವ್ಯ ಮತ್ತು ಗಾಯತ್ರಿಗೆ ನೇರವಾಗಿ ಒಂದು ರೀತಿ ಕಪಾಳ ಮೋಕ್ಷ ಮಾಡಿದ ಹಾಗೂ ಕೂಡ ಆಗುತ್ತೆ. ಕಾವ್ಯಾಳ ಮುಖ ಬಿಳಿಸ್ಕೊಂಡು ಹೋಗುತ್ತೆ. ಹುರಿತಿದ್ದ ಕೋಪವನ್ನು ನಿಯಂತ್ರಿಸೋಕೆ ಅವಳು ತನ್ನ ಎರಡೂ ಮುಷ್ಟಿಗಳನ್ನು ಬಿಗಿಯಾಗಿ ಹಿಡ್ಕೊಳ್ತಾಳೆ. ಅವಳು ಸಭೆಯಲ್ಲಿ ತಾಳ್ಮೆ ಕಳೆದುಕೊಂಡು ಕಿರಿಚುವ ಹಂತದಲ್ಲಿದ್ಲು. ನಿಮ್ಮ ಮಗಳೇ? ವರುಣ್ ಸಂಪೂರ್ಣ ಗೊಂದಲಕ್ಕೊಳಗಾಗ್ತಾನೆ. ಸುಹಾಸ್ನ ಮಗಳಿಗೂ ಮತ್ತು ಅಶ್ವಿನಿಗೂ ಏನು ಸಂಬಂಧ? ತಾನು ಹಾಡಿದ ಆ ಮಾತುಗಳು ಅಲ್ಲಿದ್ದ ಸಭಿಕರಲ್ಲಿ ಎಂತಹ ಭೀಕರ ಚಂಡಮಾರುತವನ್ನು ಎಬ್ಬಿಸಿದೆ ಎಂಬುದರ ಬಗ್ಗೆ ಸುಹಾಸ್ಗೆ 1% ಕೂಡ ಅದ್ರ ಬಗ್ಗೆ ಇದೇ ಇಲ್ಲ. ಅವನು ವರುಣ್ನ ಕಣ್ಣುಗಳಲ್ಲಿ ತನ್ನ ಕಣ್ಣಿಟ್ಟು, ಹೌದು, ಅತ್ಯಂತ ಗಂಭೀರ ಧ್ವನಿಯಲ್ಲಿ, ನನ್ನ ಮಗಳು ಶ್ರೀಮತಿ ಅಶ್ವಿನಿ ಕಳೆದ ಕೆಲವು ದಿನಗಳಿಂದ ನನ್ನ ಮನೆಯಲ್ಲೇ ವಾಸಿಸಿದ್ದಾರೆ ಅಂದ ಮೇಲೆ ನಾನು ಅವರನ್ನು ಭದ್ರವಾಗಿ ಮನೆಗೆ ತಲುಪಿಸೋಕೆ ಹೋಗೋದ್ರಲ್ಲಿ ನಿಮ್ಗೇನಾದರೂ ತೊಂದರೆ ಇದೆಯಾ ಮಿಸ್ಟರ್ ವರುಣ್? ತೀರಾ ವ್ಯಂಗ್ಯವಾಗಿತ್ತು ಅವನ ಮಾತು. ಸುಹಾಸ್ ತನ್ನ ಧ್ವನಿಯಲ್ಲಿ ಎಳ್ಳಷ್ಟು ಕಡಿಮೆ ಮಾಡಲಿಲ್ಲ. ಅವನ ಸ್ಪಷ್ಟ ಹಾಗೂ ಗಂಭೀರವಾದ ಮಾತುಗಳು ಸುತ್ತಮುತ್ತ ನೆರೆದಿರುವಂತಹ ಪ್ರತಿಯೊಬ್ಬ ಪ್ರಭಾವಿ ಅತಿಥಿಗಳ ಕಿವಿಗಳಿಗೂ ಕೂಡ ತಲುಪ್ತಾ ಇದ್ವು. ಇಡೀ ಸಭಾಂಗಣದಲ್ಲಿ ಕೆಲ ಕ್ಷಣಗಳ ಭೀಕರ ಮೌನ ಆವರಿಸಿತು. ತದನಂತರ ಅತಿಥಿಗಳ ನಡುವೆ ಸಣ್ಣಗೆ ಪಿಸು ಮಾತುಗಳು ಹಾಗೂ ತೀವ್ರ ಚರ್ಚೆಗಳು ಕೂಡ ಆರಂಭವಾದವು. ಸುಹಾಸ್ ಎಲ್ಲರ ಎದುರಲ್ಲೂ ಕೂಡ ಇಷ್ಟೊಂದು ಮುಕ್ತವಾಗಿ ಮತ್ತು ಧೈರ್ಯವಾಗಿ ತನ್ನ ಸಂಬಂಧವನ್ನು ಒಪ್ಕೊಳ್ತಾನೆ ಅಂತ ಕಾವ್ಯ ಕಿಂಚಿತ್ತೂ ಕೂಡ ನಿರೀಕ್ಷಿಸಿರಲಿಲ್ಲ. ತನ್ನ ಸುತ್ತಲೂ ನಡೀತಾ ಇರುವಂತಹ ಆಡಳಿತ ಹಾಗೂ ಉದ್ಯಮ ಕ್ಷೇತ್ರದ ಗಣ್ಯರ ಕುತೂಹಲಕಾರಿ ಚರ್ಚೆಗಳನ್ನು ಕೇಳಿ ಅವಳ ಮುಖ ಸಂಪೂರ್ಣವಾಗಿ ಕಪ್ಪಿಟ್ಟಿತ್ತು. ಅತಿಥಿಗಳು ಚುಚ್ಚುವ ನೋಟಗಳನ್ನು ಸಹಿಸಲಾರದೆ ಅವಳು ಅಲ್ಲು ಕಡಿಯುತ್ತಾ ಅವಮಾನದಿಂದ ತಲೆ ತಗ್ಗಿಸಿ ನಿಂತ್ಕೊತಾಳೆ. ಇತ್ತ ರಾಜಾರತ್ನಂ ಕುಟುಂಬದ ಹಿರಿಯರೂ ಸಹ ತೀವ್ರ ಆಶ್ಚರ್ಯಚಕಿತರಾಗ್ತಾರೆ. ಮುದ್ದು ಮಗಳು ಅನ್ವಿತಾ ಸುಹಾಸ್ನ ಜೀವನದಲ್ಲಿ ಎಷ್ಟು ಮುಖ್ಯವಾದವಳು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಅಂತಹದ್ರಲ್ಲಿ ಸುಹಾಸ್ ತನ್ನ ಮಗಳನ್ನು ಸಂಪೂರ್ಣವಾಗಿ ಅಶ್ವಿನಿಯ ಆರೈಕೆಗೆ ಒಪ್ಪಿಸುವಷ್ಟು ಅವರಿಬ್ಬರ ನಡುವೆ ನಿಕಟ ಸಂಬಂಧವಿದೆ ಅಂತ ತಿಳಿದು ಅವರಿಗೆ ನಂಬೋಕೆ ಆಗಲಿಲ್ಲ. ಮೇಲ್ನೋಟಕ್ಕೆ ಅನ್ವಿತಾ ಕಳೆದ ಕೆಲವೊಂದಷ್ಟು ದಿನಗಳಿಂದ ಅಶ್ವಿನಿಯ ಜೊತೆಯಲ್ಲೇ ವಾಸಿಸಿದ್ದಳು ಎಂಬ ಸತ್ಯ ಹೊರಬರುತ್ತೆ. ಇದು ಜಯಂತ್ಗೂ ಸಂಪೂರ್ಣವಾಗಿ ಹೊಸ ಸುದ್ದಿಯಾಗಿತ್ತು. ಅವನು ಆಘಾತಕ್ಕೊಳಗಾಗಿದ್ರೂ ಕೂಡ ಸುಹಾಸ್ನ ಇತ್ತೀಚಿನ ನಡೆ ನುಡಿಗಳನ್ನು ನೋಡಿದ ಮೇಲೆ ಇದನ್ನು ತಾನು ಮೊದಲೇ ಊಹಿಸಬೇಕಾಗಿತ್ತು ಅಂತ ಮನಸ್ಸಿನಲ್ಲೇ ಭಾವಿಸಿದ್ನು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಜಯಂತ್ ಮೌನವಾಗಿರಲು ನಿರ್ಧರಿಸ್ತಾನೆ. ಕ್ಷಣಾರ್ಧದಲ್ಲೇ ಆ ಭವ್ಯ ಪಾರ್ಟಿಯ ವಾತಾವರಣವು ತೀವ್ರ ವಿಚಿತ್ರ ಹಾಗೂ ಉದ್ವಿಗ್ನವಾಗಿ ಬದಲಾಯಿತು. ಇತ್ತ ಸಭಿಕರಷ್ಟೇ ಆಘಾತಕ್ಕೊಳಗಾಗಿದ್ದ ಅಶ್ವಿನಿ ತನ್ನ ಮನಸ್ಸಿನಲ್ಲಿದ್ದಂತಹ ರಹಸ್ಯ ಭಯ, ಆತಂಕವನ್ನು ನಿಗ್ರಹಿಸೋಕೆ ತುಟಿ ಕಚ್ಕೊಂಡ್ಳು. ಅನ್ವಿತಾ ತನ್ನೊಂದಿಗೆ ವಾಸಿಸ್ತಿರುವುದು ಜನರಿಗೆ ಆಶ್ಚರ್ಯ ತಂದರೂ ಕೂಡ ಸುಹಾಸ್ ಅದನ್ನು ಇಡೀ ಸಭೆಯ ಎದುರು ಬಹಿರಂಗವಾಗಿ ಘೋಷಿಸಿದ್ದು ಅವಳಿಗೆ ತೀವ್ರ ಆತಂಕವನ್ನು ಉಂಟು ಮಾಡಿತ್ತು.
ದೇವರೇ, ಇಲ್ಲಿ ನಿಜಕ್ಕೂ ಏನು ನಡೀತಾ ಇದೆ? ಆ ಬಿಗುವಿನ ವಾತಾವರಣದಲ್ಲಿದ್ದ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಏನಾದರೂ ಒಂದು ಸಮಜಾಯಿಷಿ ಹೇಳಲೇಬೇಕಂತ ಅವಳು ತನ್ನ ಮೆದುಳನ್ನು ಕಸೀತಾ ಇದ್ಲು. ಆದರೆ ಅವಳು ಬಾಯಿ ತೆಗೆದು ಮಾತಾಡುವಷ್ಟರಲ್ಲಿ ಯಾರೋ ಒಬ್ಬರು ಅವಳು ಕೋಮಲವಾದ ಮಣಿಕಟ್ಟನ್ನು ಬಿಗಿಯಾಗಿಡಿದ್ರು. ನೀನು ಮನೆಗೆ ಹೋಗಲು ತುಂಬ ಆತುರದಲ್ಲಿದ್ದೀಯಲ್ವೇ? ಬಾ ಹೋಗೋಣ. ಸುಹಾಸ್ನ ಆ ತಣ್ಣನೆಯ ಹಾಗೂ ಅಧಿಕಾರಯುತ ಧ್ವನಿ ಅವಳ ಕಿವಿಗಳಲ್ಲಿ ರಿಂಗಣಿಸ್ತು. ಮರುಕ್ಷಣವೇ ಅವಳ ಮಣಿಕಟ್ಟಿನ ಮೇಲಿನ ಅವನ ಕೈ ಹಿಡಿತ ಮತ್ತಷ್ಟು ಬಿಗಿಯಾಯಿತು. ಅಶ್ವಿನಿ ಇದ್ದಕ್ಕಿದ್ದಂತೆ ಪ್ರಜ್ಞೆಗೆ ಬಂದವಳಂತೆ ತನ್ನ ಆಲೋಚನೆಗಳನ್ನೆಲ್ಲ ಬದಿಗೊತ್ತಬೇಕಾಯಿತು. ಸುಹಾಸ್ ಅವಳನ್ನು ಸಭೆಯಿಂದ ಹೊರಗೆ ಎಳೆದುಕೊಂಡು ಹೋಗುವ ಮುನ್ನ ಹಿರಿಯ ರಾಜಾರತ್ನಂ ಅವರಿಗೆ ಆತುರದಿಂದ ಕೈ ಮುಗಿದು ವಿದಾಯ ಹೇಳಲು ಮಾತ್ರ ಅವಳಿಗೆ ಸಮಯ ಸಿಕ್ಕಿತ್ತು. ಮಣಿಕಟ್ಟಿನಿಂದ ಹಿಡಿದು ಅಶ್ವಿನಿಯನ್ನ ಇಡೀ ಜನಸಮೂಹದ ಎದುರಲ್ಲೇ ಬಲವಂತವಾಗಿ ಬ್ಯಾಂಕೆಟನ ಹಾಲ್ನಿಂದ ಹೊರಗಿಳಿಯಲಾಗಿತ್ತು. ಅವಳು ಮಾರ್ಗದುದ್ದಕ್ಕೂ ಹಲವಾರು ಬಾರಿ ಅವನ ಬಲವಾದ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸಿದ್ಲು. ಆದರೆ ಸುಹಾಸ್ನ ಕೈ ಹಿಡಿತ ಎಷ್ಟು ಬಿಗಿಯಾಗಿತ್ತು ಅಂದರೆ ಅವಳ ಯಾವ ಪ್ರತಿರೋಧವೂ ಕೆಲಸ ಮಾಡಲಿಲ್ಲ. ಅವರು ಬ್ಲ್ಯಾಂಕೆಟ್ ಹಾಲ್ನ ಭವ್ಯ ಪ್ರವೇಶ ದ್ವಾರದಿಂದ ಹೊರಬಂದ ನಂತರವೇ ಅವಳ ಮಣಿಕಟ್ಟಿನ ಮೇಲಿನ ಅವನ ಹಿಡಿತ ಕೊಂಚ ಸಡಿಲವಾಗುತ್ತೆ. ಒಬ್ಬು ಗಂಟಾಗಿ ತಕ್ಷಣವೇ ತನ್ನ ಕೈಯನ್ನು ಬಿಡಿಸ್ಕೊಂಡ ಅಶ್ವಿನಿ ಅವನಿಂದ ಅಂತರ ಕಾಯ್ದುಕೊಳ್ಳಲು ಕೆಲವೊಂದಷ್ಟು ಹೆಜ್ಜೆಗಳಷ್ಟು ಹಿಂದೆ ಸರಿದು ನಿಲ್ತಾಳೆ. ನಿಮ್ಮ ಈ ಕಪಟ ಕಾಳಜಿಗೆ ಧನ್ಯವಾದಗಳು. ಆದರೆ ನಾನು ಒಬ್ಬಂಟಿಯಾಗಿ ಮನೆಗೆ ಸುರಕ್ಷಿತವಾಗಿ ಹೋಗಬಲ್ಲೆ. ಅದಕ್ಕಾಗಿ ನನ್ನನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗುವ ಚಿಂತೆ ನಿಮಗೆ ಬೇಕಾಗಿರಲಿಲ್ಲ. ಮಿಸ್ಟರ್ ಸುಹಾಸ್ ವರ್ಮಾ, ನಿಮ್ಮ ತಾಯಿ ಗಾಯತ್ರಿ ಹಾಗೂ ನಿಮ್ಮ ಭಾವಿ ನಿಶ್ಚಿತಾರ್ಥದ ಹೆಂಡತಿ ಕಾವ್ಯ ಇಬ್ಬರು ಇನ್ನೂ ಒಳಗೆ ಸಭೆಯಲ್ಲೇ ಇದ್ದಾರೆ. ನೀವು ಹೋಗಿ ಅವರ ಪಕ್ಕದಲ್ಲಿರಿ. ಅದು ನಿಮಗೂ ನಿಮ್ಮ ಕುಟುಂಬಕ್ಕೂ ಮರ್ಯಾದೆ ಮತ್ತು ತುಂಬ ಒಳ್ಳೆಯದು ಎಂದು ತಣ್ಣನೆಯ ಧ್ವನಿ ಹಾಗೂ ವ್ಯಂಗ್ಯವಾಗಿ ಹೇಳ್ತಾಳೆ. ಹಾಗೆ ಹೇಳುತ್ತಾ ಅವಳು ಅವನನ್ನು ಕಡೆಗಣಿಸಿ ಮಹಲಿನ ಪ್ರವೇಶ ದ್ವಾರದಲ್ಲಿ ನಿಂತಿದ್ದಂತಹ ತನ್ನ ಕಾರಿನ ಕಡೆಗೆ ಹೆಜ್ಜೆ ಹಾಕೋಕೆ ಪ್ರಾರಂಭಿಸ್ತಾಳೆ. ಆರಂಭದಲ್ಲಿ ಪಾಟಿಯಿಂದ ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಹೊರಟು ಒಂಟಿಯಾಗಿ ಮನೆಗೆ ಮರಳಲು ಯೋಚಿಸಿದ ಅಶ್ವಿನಿಗೆ ಪರಿಸ್ಥಿತಿ ಈ ಮಟ್ಟಿಗೆ ಉಲ್ಬಣಗೊಳ್ಳುತ್ತದೆ ಅಂತ ಕಿಂಚಿತ್ತೂ ಕೂಡ ನಿರೀಕ್ಷಿಸಿರಲಿಲ್ಲ. ಸುಹಾಸ್ ಎಲ್ಲರ ಎದುರಲ್ಲೂ ಇಷ್ಟೊಂದು ಹಠಮಾರಿಯಾಗಿ ವರ್ತಿಸಬಲ್ಲನೆಂದು ಅವಳಿಗೂ ಕೂಡ ನಂಬೋಕೆ ಸಾಧ್ಯವಾಗ್ತಿರಲಿಲ್ಲ. ಅವಳ ಮನಸ್ಸು ತೀವ್ರ ಗೊಂದಲಮಯವಾಗಿ ಹೋಗಿತ್ತು. ಈ ಉಸಿರುಗಟ್ಟಿಸುವಂತಹ ವಾತಾವರಣದಿಂದ ದೂರವಾಗಿ ಅವಳಿಗೆ ಬೇಕಾಗಿದ್ದದ್ದು ಕೇವಲ ಒಂದು ಕ್ಷಣದ ಪ್ರಶಾಂತತೆ ಅಷ್ಟೆ. ಆದರೆ ಅವಳು ಸುಹಾಸ್ನನ್ನ ದಾಟಿ ಮುಂದಕ್ಕೆ ಹೆಜ್ಜೆ ಇಟ್ಟ ಮರುಕ್ಷಣವೇ ಅವನು ಮತ್ತೆ ಅವಳ ಕೋಮಲವಾದ ಮಣಿಕಟ್ಟನ್ನು ಮೊದಲಿಗಿಂತಲೂ ಕೂಡ ತುಂಬ ಬಿಗಿಯಾಗಿ ಹಿಡ್ಕೊಳ್ತಾನೆ. ಅಶ್ವಿನಿ ತನ್ನ ಒಂದು ಹೃದಯದಲ್ಲಿ ಹುರಿತಾ ಇರುವಂತಹ ಗೊಂದಲ ಹಾಗೂ ಕೋಪವನ್ನು ಸಾಧ್ಯವಾದಷ್ಟು ನಿಗ್ರಹಿಸುತ್ತಾ ಅಲ್ಲೇ ಕಲ್ಲಿನಂತೆ ನಿಂತು ಬಿಟ್ಲು. ತನ್ನ ತೀರಾ ಹತ್ತಿರದಲ್ಲಿ ನಿಂತಿದ್ದಂತಹ ಬೃಹತ್ ಆಕೃತಿ ಕಡೆಗೆ ದೃಷ್ಟಿ ಹಾಯಿಸಿ ಮತ್ತೇನಾದರೂ ಹೇಳೋದು ಬಾಕಿ ಉಳಿದಿದ್ಯಾ ಮಿಸ್ಟರ್ ವರ್ಮಾ ಅಂತ ವಿರಕ್ತಿಯಿಂದ ಕೇಳಿದ್ಲು. ಹುಬ್ಬುಗಳನ್ನು ತೀವ್ರವಾಗಿ ಸುಕ್ಕುಗಟ್ಟಿದ ಸುಹಾಸ್ಗೆ ಅವಳ ಕಣ್ಣುಗಳಲ್ಲಿ ಕೇವಲ ಕಡು ಉದಾಸೀನತೆ, ನಿರ್ಲಕ್ಷ್ಯ ಮಾತ್ರ ಕಾಣಿಸ್ತು. ಸ್ವಲ್ಪ ಸಮಯದ ಹಿಂದಷ್ಟೇ ವಿದೇಶದ ಗೆಳೆಯ ವರುಣ್ನ ಜೊತೆ ಮಾತಾಡ್ತಿದ್ದಾಗ ಅವಳ ಮುಖದಲ್ಲಿದ್ದ ಆ ಸಮ್ಮೋಹಕ ನಗುವನ್ನು ನೆನಪಿಸಿಕೊಂಡಾಗ ಸುಹಾಸ್ನ ಹೃದಯದಲ್ಲಿ ಅಪಾರವಾದ ಅತೃಪ್ತಿ ಹಾಗೂ ಅಸೂಯೆಯ ಬೆಂಕಿ ಹುರಿಯತೊಡಗಿತ್ತು. ಅವನು ತನ್ನ ಗಂಭೀರ ಧ್ವನಿಯಲ್ಲಿ, ನಾನು ಈಗಾಗಲೇ ಎಲ್ಲರೆದುರು ಸ್ಪಷ್ಟವಾಗಿ ಹೇಳಿದ್ದೀನಿ ಅಶ್ವಿನಿ, ನಾನು ನನ್ನ ಮಗಳನ್ನು ನೋಡೋಕೆ ಹೊರಟಿದ್ದೀನಿ ಅಷ್ಟೆ. ನಿನ್ನನ್ನು ಮನೆಗೆ ಬಿಡುವುದು ನೆಪ ಮಾತ್ರ. ನನ್ನ ಮಗಳು ರಾತ್ರಿ ಬೇಗ ಮಲಗುವ ಅಭ್ಯಾಸವಿಟ್ಕೊಂಡಿದ್ದಾಳೆ. ಹಾಗಾಗಿ ಇಲ್ಲಿ ಅನಗತ್ಯವಾಗಿ ಸಮಯ ವ್ಯರ್ಥ ಮಾಡೋದು ಬೇಡ. ದಯವಿಟ್ಟು ಸುಮ್ಮನೆ ಕಾರು ಹತ್ತು ಅಂತ ಹೇಳ್ತಾನೆ ಕೋಪದಲ್ಲಿ. ನಾನು ನನ್ನ ಸ್ವಂತ ಕಾರ್ನಲ್ಲೇ ಬಂದಿದ್ದೀನಿ ಅಂತ ಅಶ್ವಿನಿ ಕೂಡ ಅವಳು ದೊಡ್ಡ ಹಠಮಾರಿಯ ಹಾಗೆ ಉತ್ತರಿಸ್ತಾಳೆ. ನನ್ನ ಕಾರು ಚಾಲಕ ಗೌತಮ್ ಈಗಾಗಲೇ ಕಾರಿನ ಬಳಿ ಕಾಯ್ದಿದ್ದಾನೆ. ನೀವು ಉಚಿತವಾಗಿ ಉದಾರತೆ ತೋರಿಸುವ ಅಗತ್ಯವಿಲ್ಲ ಮಿಸ್ಟರ್ ವರ್ಮಾ. ಯಾಕೋ ಗೊತ್ತಿಲ್ಲ, ಅವಳ ನಿರಂತರ ನಿರಾಕರಣೆಗಳಿಂದ ಸುಹಾಸ್ನ ಬಿಗುವಿನ ಮುಖಭಾವ ಮತ್ತಷ್ಟು ಮಗದಷ್ಟು ಕಪ್ಪಾಯಿತು. ಅವಳ ಆ ತಣ್ಣನೆಯ ಉದಾಸೀನತೆ ಆತನನ್ನು ದೂರ ತಳ್ತರೋದು ಅವನ ಕಣ್ಣುಗಳಲ್ಲಿ ಕೋಪದ ಕಿಡಿಯನ್ನು ಮತ್ತಷ್ಟು ಒತ್ತಿಸ್ತು. ನನಗೆ ಸರಿಯಾಗಿ ನೆನಪಿದ್ದರೆ ನಿನ್ನೆ ರಾತ್ರಿ ಮತ್ತು ಇಂದಿನ ಪಾರ್ಟಿಯಲ್ಲಿ ನೀನು ಒಂದೆರಡು ಆಲ್ಕೋಹಾಲ್ ಪಾನೀಯಗಳನ್ನು ಕುಡಿದಿದ್ದೀಯ, ಹೌದಲ್ವೇ? ಈಗ ನೀನೇ ವಾಹನ ಚಲಾಯಿಸ್ಕೊಂಡು ಹೋಗಿ ಪೊಲೀಸರಿಗೆ ಸಿಕ್ಕಿಬಿದ್ದು ರಾಧಾಂತ ಮಾಡ್ಕೊಳ್ಳೋಕೆ ಬಯಸ್ತಿದೀಯಾ ಎಂದು ತೀಕ್ಷ್ಣವಾಗಿಯೇ ಕೇಳ್ತಾನೆ. ಅಶ್ವಿನಿ ತಕ್ಷಣವೇ ಉತ್ತರಿಸಲಾಗದೆ ಮುಖ ಗಂಟಾಕೊಳ್ತಾಳೆ. ಅವಳು ಏನನ್ನಾದರೂ ಸಮಜಾಯಿಷಿ ನೀಡುವ ಮುನ್ನವೇ ಸುಹಾಸ್ ಅವಳ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿದು ಪೋರ್ಟಿಕೋದಲ್ಲಿ ಬಂದು ನಿಂತಿದ್ದಂತಹ ತನ್ನ ರಾಯಲ್ ಕಾರಿನ ಪಕ್ಕಕ್ಕೆ ಎಳೆದುಕೊಂಡು ಹೋಗ್ತಾನೆ. ಅಶ್ವಿನಿಗೆ ಅವನ ಬಲವಾದ ಹಿಡಿತದಿಂದ ಒಂಚೂರು ಆ ಕಡೆ ಈ ಕಡೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಆಗಲಿಲ್ಲ. ಜೊತೆಗೆ ಅವನು ನೀಡಿದ ಕಾರಣವನ್ನು ತಳ್ಳಿಹಾಕೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಅವನು ತನ್ನ ಸ್ವಂತ ಮಗಳನ್ನು ನೋಡಲು ನನ್ನ ಮನೆಗೆ ಹೋಗ್ತಿದ್ದಾನೆಯೇ ಹೊರತು ಕೇವಲ ನನಗಾಗಿ ಅಲ್ಲ. ನಾನು ಮತ್ತೆ ಮತ್ತೆ ಅದನ್ನು ನಿರಾಕರಿಸಿದ್ರೆ
ಅಲ್ಲಿದ್ದವರು ಎದುರು ನಾನು ಅಸಭ್ಯ ಹಾಗೂ ಸ್ವಾರ್ಥಿ ಮೂರ್ಖಳಂತೆ ಕಾಣಿಸಿಕೊಳ್ಬಹುದು. ಇದರಿಂದ ಆತನಿಗೆ ತೀವ್ರ ಕೋಪ ಕೂಡ ಬರಬಹುದು. ಇದಲ್ಲದೆ ಅವನು ಹೇಳಿದ್ದು ಸರಿ, ನಾನು ಪಾರ್ಟಿಯಲ್ಲಿ ಆಲ್ಕೋಹಾಲ್ ಸೇವಿಸಿದ್ದೀನಿ ಅಂತ ಮನಸ್ಸಿನಲ್ಲೇ ಕೂಡ ಅನ್ಕೊಳ್ತಾಳೆ. ಆಲ್ಕೋಹಾಲ್ ಆರೋಗ್ಯಕ್ಕೆ ಹಾನಿಕಾರಕ. ಅವರು ಕಾರಿನ ಬಳಿಗೆ ತಲುಪಿದಾಗ ಸುಹಾಸ್ನ ವೈಯಕ್ತಿಕ ಸಹಾಯಕ ಗೌತಮ್ ಗೌರವದಿಂದ ಕಾರಿನ ಹಿಂಭಾಗದ ಬಾಗಿಲನ್ನು ತೆರೆದು ನಿಂತಿದ್ದ. ಆದರೂ ಅಶ್ವಿನಿ ಕಾರ್ನೊಳಗೆ ಕಾಲಿಡಲು ಸ್ವಲ್ಪ ಹಿಂಜರಿಯುತ್ತಲೇ ನಿಂತಿದ್ಲು. ಅವಳು ಹಿಂಜರಿಯುತ್ತಾ ನಿಂತಿರೋದ ಕಂಡ ಸುಹಾಸ್, ನೀನು ಮನೆಗೆ ಹೋಗೋಕೆ ತುಂಬ ಆತುರದಲ್ಲಿದೆಯಾ ಅಂತ ಅಂದ್ಕೊಂಡಿದ್ದೆ, ಆದರೆ ಪಾರ್ಟಿಯಲ್ಲೇ ಇರಲು ಇಷ್ಟವಿಲ್ಲದೆ ಸುಮ್ಮನೆ ನೆಪ ಹೇಳ್ತಿದ್ಯಾ ಅಂತ ಕಠಿಣವಾಗಿ ಕೇಳ್ತಾನೆ. ಇನ್ನೂ ತಡ ಮಾಡಿದ್ರೆ ಅನಗತ್ಯವಾದಂತಹ ಬೇಡದೇ ಇರೋದೆಲ್ಲ ಬೆಳೆಯುತ್ತೆ ಅಂತ ಅರಿತ ಅಶ್ವಿನಿಗೆ ಬೇರೆ ದಾರಿನೇ ಇರಲಿಲ್ಲ. ಅವಳು ಮೌನವಾಗಿ ಕಾರ್ನೊಳಗೆ ಕಾಲಿಟ್ಟು ಕುಳಿತುಕೊಳ್ತಾಳೆ. ಸುಹಾಸ್ ತಕ್ಷಣವೇ ಅವಳನ್ನು ಹಿಂಬಾಲಿಸಿ ಅವಳ ಪಕ್ಕದಲ್ಲೇ ಬಂದು ಕುಳಿತುಕೊಳ್ತಾನೆ. ಕಾರ್ನೊಳಗೆ ಕುಳಿತೊಡನೆ ಅಶ್ವಿನಿ ತೀವ್ರ ಮುಜುಗರ ಹಾಗೂ ಅಹಿತಕರ ಭಾವನೆಯನ್ನು ಕಿಟಕಿಯ ತುದಿಗೆ ಸರಿತಾಳೆ. ಯಾಕಂದರೆ ಅವನಿಂದ ಸಾಧ್ಯವಾದಷ್ಟು ದೂರ ಕುಳಿತುಕೊಳ್ತಿದ್ದಾಳೆ. ಅವಳ ಮುಖದಲ್ಲಿದ್ದ ಅಸಮಾಧಾನ, ಕೋಪ, ಒಂದು ರೀತಿಯ ಬೇಜಾರು, ಏನೋ ಒಂದು ರೀತಿ ಇನ್ಸೆಕ್ಯೂರಿಟಿ ಫೀಲಿಂಗ್ ತುಂಬ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಮುಂದಿನ ಇಡೀ ಪ್ರಯಾಣವು ಸಂಪೂರ್ಣ ಹಿಮವೃತ ಮೌನದಲ್ಲೇ ಕಳೆಯಿತು. ಅವರಿಬ್ಬರು ಪರಸ್ಪರ ಒಂದೇ ಒಂದು ಮಾತನ್ನು ಕೂಡ ಆಡಲಿಲ್ಲ. ಚಾಲಕ ಗೌತಮ್ ಕಾರ್ನಲ್ಲಿದ್ದಂತಹ ಆ ಉಸಿರುಗಟ್ಟಿಸುವ ವಾತಾವರಣವನ್ನು ಕಂಡು ಕಾರನ್ನು ಸಾಧ್ಯವಾದಷ್ಟು ಶಬ್ದವಿಲ್ಲದೆ ಚಲಾಯಿಸುತ್ತಾ ತನ್ನ ಉಪಸ್ಥಿತಿಯನ್ನೇ ಮರೆಮಾಡಲು ಪ್ರಯತ್ನಿಸುತ್ತಿದ್ದ. ಕಾರಿನ ಗಾಜಿನ ಪ್ರತಿಬಿಂಬದಲ್ಲಿ ತನಗೆ ಅತ್ಯಂತ ಪರಿಚಿತಳಾದ ಆದರೂ ಈಗ ದೂರವಾಗಿರುವ ಅಶ್ವಿನಿಯ ಪಕ್ಕದ ಮುಖದ ಸೌಂದರ್ಯವನ್ನು ನೋಡ್ತಿದ್ದ ಹಾಗೆ ಸುಹಾಸ್ನ ಕಣ್ಣುಗಳು ಮತ್ತೆ ಕತ್ತಲೆಯಾಗ್ತವೆ. ಪಾರ್ಟಿಯಲ್ಲಿರುವ ಆ ವರುಣ್ ಜೊತೆ ಮಾತಾಡುವಾಗ ಅವಳು ಎಷ್ಟೊಂದು ಪ್ರಫುಲ್ಲವಾಗಿ ನಗಾಡ್ತಾ ಇದ್ಲು. ಆದರೆ ಪಕ್ಕದಲ್ಲಿ ಕುಳಿತಿದ್ದಾಗ ಮಾತ್ರ ಅವಳ ಮುಖದಲ್ಲಿ ಎಂತಹ ತಣ್ಣನೆಯ ಉದಾಸೀನತೆ ಹಾಗೂ ಅಸಹ್ಯ ಭಾವನೆ ಮೂಡ್ತಾ ಇದೆ. ಅವನು ಆ ವಿಷಯದ ಬಗ್ಗೆ ಯೋಚಿಸಿದಷ್ಟು ಅದು ಅವನ ಹೃದಯವನ್ನು ಮುಳ್ಳಿನಂತೆ ಚುಚ್ಚುತ್ತಾ ಇತ್ತು. ಎಲ್ಲೋ ಒಂದು ಕಡೆ ನೋವುಂಟು ಮಾಡ್ತಾ ಇತ್ತು. ಕೊನೆಗೂ ಕಾರಿನೊಳಗಿನ ಆ ಶೂನ್ಯ ಮೌನವನ್ನು ಸಹಿಸಲಾರದೆ ಸುಹಾಸ್ ಸಣ್ಣಗೆ ಗಂಟಲು ಸರಿಪಡಿಸ್ಕೊಳ್ತಾನೆ. ಮಿಸ್ಟರ್ ವರುಣ್ ಕೃಷ್ಣ, ನಿನ್ಗೇನಾಗಬೇಕು? ಅವರಿಬ್ಬರು ನಿನ್ನೊಂದಿಗೆ ಅತ್ಯಂತ ಆಪ್ತ ಸ್ನೇಹಿತರು ಅಂತ ಹೇಳ್ತಿದ್ರಲ್ವಾ ಎಂದು ಅಸೂಯೆ ಮಿಶ್ರಿತ ಧ್ವನಿಯಲ್ಲಿ ಕೇಳ್ತಾನೆ. ಈ ಹಠಾತ್ ಹಾಗೂ ವೈಯಕ್ತಿಕ ಪ್ರಶ್ನೆಗೆ ಅಶ್ವಿನಿ ಒಂದು ಕ್ಷಣ ಸ್ತಬ್ಧಳಾಗಿ ಹೋಗ್ತಾಳೆ. ನಂತರ ತಕ್ಷಣವೇ ಚೇತರಿಸ್ಕೊಂಡು ಅವನತ್ತ ಅತ್ಯಂತ ತಣ್ಣನೆ ಹಾಗೂ ಕಠಿಣ ನೋಟ ಬೀರಿದ್ಲು. ಅದು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸಂಬಂಧ ಇಲ್ದಿರೋ ವಿಷಯ ಅಂತ ನನಗನ್ಸುತ್ತೆ ಮಿಸ್ಟರ್ ವರ್ಮಾ. ಅಷ್ಟಕ್ಕೂ ಅತ್ಯಂತ ಉದಾಸೀನದಿಂದ ಹೇಳ್ತಾಳೆ. ಅವಳು ಮತ್ತೆ ತನ್ನ ನೋಟವನ್ನು ದೂರವಿಡ್ತಾಳೆ. ಸುಹಾಸ್ನೊಂದಿಗೆ ಇನ್ನು ಮುಂದೆ ಒಂದೇ ಒಂದು ಮಾತು ಬೆಳೆಸಲು ತನಗೆ ಎಳ್ಳಷ್ಟು ಇಷ್ಟ ಇಲ್ಲ ಅನ್ನೋಂಥದ್ದನ್ನು ತನ್ನ ವರ್ತನೆಯಿಂದಲೇ ಸ್ಪಷ್ಟಪಡಿಸ್ತಾ ಹೋಗ್ತಾಳೆ. ಅವಳು ಕಾರಿನ ಕಿಟಕಿಯಿಂದ ಹೊರಗೆ ಸಾಕ್ತಿದ್ದಾಗ ನಗರದ ಬೆಳಕನ್ನು ನೋಡೋಗ್ತಿರ್ತಾಳೆ. ಕಾರ್ನೊಳಗಿನ ಭೀಕರ ಮೌನ ಆವರಿಸ್ಕೊಳ್ಳುತ್ತೆ. ಸುಹಾಸ್ನಿಂದ ಹೊರಹೊಮ್ಮುತ್ತಿದ್ದ ಕೋಪ, ಉದ್ವೇಗದ ಕಂಪನಗಳು ಕಾರಿನ ವಾತಾವರಣವನ್ನು ಮತ್ತಷ್ಟು ಬಿಗಿಗೊಳಿಸ್ತವೆ. ಚಾಲಕ ಗೌತಮ್ಗೆ ಕಾರ್ನಲ್ಲಿ ಹೊರತುಪಡಿಸಿ ಪ್ರಪಂಚದ ಬೇರೆಲ್ಲಾದರೂ ಕೂಡ ಇರಬಾರ್ದಿತ್ತೆ ಅಂತ ಅನ್ನಿಸ್ತಿತ್ತು. ಆ ಜಿದ್ದಿನ ಪ್ರಯಾಣಿಕರ ಗಮನ ತನ್ನತ್ತ ಸೆಳೆಯುವ ಭಯದಿಂದ ಗೌತಮ್ ಅತ್ಯಂತ ಎಚ್ಚರಿಕೆಯಿಂದ ಉಸಿರಾಡುತ್ತಾ ಕಾರನ್ನು ಮುಂದಕ್ಕೆ ಚಲಾಯಿಸ್ತಾ ಇದ್ದ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇವ್ರಿಬ್ಬರು ಅದು ಯಾವಾಗ ಒಂದಾಗ್ತಾರೆ ಅಂತ. ಆದಷ್ಟು ಬೇಗ ಈ ಕತೆ ಮುಗಿಯುತ್ತೆ. ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.